ನಮಸ್ಕಾರ ಪ್ರೇಕ್ಷಕರೇ, ಎಂಥ ಮೋಜಿನ ಕುದುರೆ ಯೂಟ್ಯೂಬ್ ಚಾನಲ್ನ ಜೀವನಯಾನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಅಭಿಮಾನದ ಸ್ವಾಗತ ಸುಸ್ವಾಗತ. ಆತ್ಮೀಯ ಪ್ರೇಕ್ಷಕರೇ, ಬದುಕೆಂದರೆ ಹಾಗೆ ಹೀಗೆ ಹೇಗೇಗೋ ಅಂದುಕೊಂಡದ್ದವರು ಬಹಳಷ್ಟು ಜನ. ಬದುಕಿದರೆ ಹೀಗೆ ಬದುಕಬೇಕಪ್ಪ ಅಂಥೇಳಿ ಬದುಕು ಕಟ್ಟಿಕೊಂಡವರು ಅನೇಕ ಜನ. ಯಾಕಪ್ಪ ಈ ಬದುಕು ಯಾಕೆ ನಾವು ಇಷ್ಟು ದಿನ ಬದುಕಬೇಕು, ಇಂಥದ್ದೊಂದು ಬದುಕು ಬೇಕಾ ಅಂತ ಬೇಸರಗೊಂಡು ಬದುಕಿನಲ್ಲಿ ಕೊನೆ ಹಾಡಿದವರು ಬಹಳಷ್ಟು ಜನ ಇದ್ದಾರೆ. ಆದರೆ ತಾವು ಹುಟ್ಟಿದ ಕಾರಣಕ್ಕಾಗಿಯೋ ದೈವದ ಹಣೆಬರಹದ ಕಾರಣಕ್ಕಾಗಿಯೋ ಕಷ್ಟ ಸುಖಗಳನ್ನು ಹಂಚಿಕೊಂಡು ಅದರಲ್ಲೇ ಬದುಕನ್ನು ಕಟ್ಟಿಕೊಂಡಂಥ ಅನೇಕ ಮಹನೀಯರ ಕಥೆಗಳನ್ನು ಕೇಳಿದ್ದೀರಿ, ಅನುಸರಿಸಿದ್ದೀರಿ. ಆ ನಿಟ್ಟಿನಲ್ಲಿ ಇಂದು ನನ್ನೊಟ್ಟಿಗೆ ಜೀವನಯಾನದಲ್ಲಿ ಪಾಲ್ಗೊಳ್ಳಲಿರುವಂಥ ಅತಿಥಿ ಬಿಜಾಪುರದ ಆಪ್ತ ಮಿತ್ರ ವಿಜಯ್ ಕುಮಾರ್ ಇಂಡಿ ದಂಪತಿಗಳು. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ತಮಗೆ ಅಭಿಮಾನದ ಸ್ವಾಗತ ಸುಸ್ವಾಗತ. ನಮಸ್ಕಾರ ಸರ್. ಮೇಡಮ್, ತಮಗೂ ಸ್ವಾಗತ. ನಮಸ್ಕಾರ ಸರ್. ನೀವು ಉತ್ತರ ಕರ್ನಾಟಕದ ಭಾಗದಲ್ಲಿ ಹುಟ್ಟಿ ಬೆಳೆದವರು. ಹೌದು ಸರ್. ಆ ಬೇಗೆಯಲ್ಲಿ ಬದುಕನ್ನು ಕಟ್ಟಿಕೊಂಡವರು. ಹೌದು. ಬಾಲ್ಯದಲ್ಲಿ ಒಂದಷ್ಟು ಕುಟುಂಬದ ಕೌಟುಂಬಿಕ ಹಿನ್ನೆಲೆಯಲ್ಲಿ ನಿಮ್ಮ ಕಷ್ಟ ಸುಖಗಳನ್ನು ಹಂಚಿ ಉಂಡು ಬೆಳೆದವರು. ಹೌದು ಸರ್. ನೀವು ಬಾಲ್ಯವನ್ನು ಕಟ್ಟಿಕೊಂಡ ಬಗೆ ಹೇಗೆ ಅನ್ನೋ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಓಕೆ ಸರ್. ನನ್ನ ಹೆಸರು ವಿಜಯ್ ಕುಮಾರ್ ಇಂಡಿ ಅಂತ. ಶಾಲೆಯಲ್ಲೆಲ್ಲ ವಿಜಯ್ ಅಷ್ಟೇ ಸೇರಿಸಿದ್ರು. ನಮಗೆ ವಿಜಯ್ ಇಂಡಿ ಅಂತೇಳಿ ಶಾಲೆಯಲ್ಲಿ ನಮ್ಮ ಚಿಕ್ಕಮ್ಮ ಶಾಲೆಗೆ ಸೇರಿಸಿದ್ರು. ಸೇರಿಸಿದಾಗ ನಮ್ಮ ತರಗತಿ ಶಿಕ್ಷಕರು ವಿಜಯ್ ಅಂದರೆ ಸರಿ ಇರಲ್ಲಪ್ಪ, ಇದು ವಿಜಯ್ ಕುಮಾರ್ ಅಂತ ಮಾಡಿದರೆ ಚೆನ್ನಾಗಿರ್ತದೆ ಅಂತ ತಿಳ್ಕೊಂಡು ನನ್ನನ್ನು ವಿಜಯ್ ಕುಮಾರ್ ಇಂಡಿ ಅಂತೇಳಿ ಮಾಡಿದರು. ನಂತರ ಬಹಳ ಕಷ್ಟ ಓದೋದು. ನಾನು ನಮ್ಮ ತಾಯಿಗೆ 5 ಜನ ಗಂಡು ಮಕ್ಕಳು, ನಾವು ಒಬ್ಬಳು ತಂಗಿ, 6 ಜನರನ್ನು ಸಾಕೋದು ತುಂಬ ಕಷ್ಟ ಆಯಿತು ನಮ್ಮ ಮನೆಯಲ್ಲಿ. ಅವ್ರು ಏನು ಮಾಡಿದರು ಅಂದರೆ, ನಮ್ಮ ಚಿಕ್ಕಮ್ಮ ಸ್ವಲ್ಪ ಶ್ರೀಮಂತರವರು. ಚಿಕ್ಕಮ್ಮನ ಮನೆಯಲ್ಲಿ ಇಟ್ಟರೆ ಇವನು ಸ್ವಲ್ಪ ಚೆನ್ನಾಗಿರ್ತಾನೆ ಅಂತ ತಿಳ್ಕೊಂಡು ಏನು ಮಾಡಿದರು, ನನ್ನನ್ನು ಅವ್ರು ತೊಗೊಂಡೋಗಿ ಚಿಕ್ಕಮ್ಮನ ಮನೆಯಲ್ಲಿ ಬಿಟ್ಟರು. ಅಲ್ಲಿ ಚಿಕ್ಕಮ್ಮನ ಮನೆಯಲ್ಲಿದ್ದೆ. ಎಂದಾದರೂ ನಮ್ಮ ತಾಯಿ ಬಂದ್ಲು ಅಂತಂದರೆ ನನಗೆ ಭಾಳ ಖುಷಿಯಾಗೋದು, ನಮ್ಮ ಅಮ್ಮ ಬಂದಿದ್ದಾಳೆ ಅಂತ ತಿಳ್ಕೊಂಡು. ಅವತ್ತು ನಾನು 1ನೇ ಕ್ಲಾಸು 2ನೇ ಕ್ಲಾಸು 3, 4, 5 ಎಲ್ಲ ನನ್ನ ಪ್ರಾಥಮಿಕ ಶಾಲೆ ವಿಜಯಪುರ ಜಿಲ್ಲೆ ಹೊನ್ನುಟ್ಟಿಗೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ನಡೀತಾ ಇತ್ತು. ಒಂದು ಸಾರಿ ನಮ್ಮ ತಾಯಿ ಆಕಸ್ಮಿಕವಾಗಿ ಆ ಊರಿಗೆ ಬಂದಿದ್ದರು. ಆವತ್ತು ನಮ್ಮ ಶಾಲೆಯಲ್ಲಿ ಪುಸ್ತಕ ಮಾರಲಿಕ್ಕೆ ಯಾರೋ ಒಬ್ಬರು ವ್ಯಕ್ತಿ ಬಂದಿದ್ದರು. ಆವಾಗ ನಾನು ಹಠ ಮಾಡಿ, ಅಮ್ಮ ನನಗೊಂದು ಪುಸ್ತಕ ಕೊಡಿಸು ಅಂತ ತಿಳ್ಕೊಂಡು ನಾನು ಹಠ ಮಾಡಿದೆ. ₹1.50 ಕೊಟ್ಟು ನಮ್ಮ ಅಮ್ಮ ಒಂದು ಪುಸ್ತಕ ಕೊಡಿಸಿದ್ರು. ಅದು ಇವತ್ತಿಗೂ ನನ್ನ ಹತ್ರ ಇದೆ. ಸುಮಾರು ಆ ಪುಸ್ತಕದ ಹೆಸರು ಮಕ್ಕಳ ಪುಸ್ತಕ ಅಂತ, ಒಂದು ಸಣ್ಣ ಪುಸ್ತಕದ ಕತೆ ಪುಸ್ತಕ, ಅಕ್ಷರ. ನಿಮಗೆ ಆ ಪುಸ್ತಕವನ್ನು ಕೊಂಡ್ಕೋಬೇಕು ಅಂತ ಆಸೆ ಯಾಕೆ ಬಂತು? ಯಾಕೆ ಅಂತೇಳಿದರೆ, ಬಾಲ್ಯದಲ್ಲಿ ಪೋಷಕರು, ತಂದೆ ತಾಯಿ, ಆಪ್ತರು ಬಂದ ತಕ್ಷಣ ಮಕ್ಕಳು ಕೇಳೋದು ಅಂಗಡಿಯಲ್ಲಿ ಸಿಗುವಂಥ ಸಿಹಿ ತಿಂಡಿಗಳನ್ನು, ಆಟಿಕೆ ಸಾಮಾನುಗಳನ್ನು, ಮತ್ತೇನೋ ಮೋಜಿನ ವಸ್ತುಗಳಿಗೆ ಹಿಂಬಾಲಿಸೋ ದಿನಮಾನದಲ್ಲಿ ನೀವು ಪುಸ್ತಕವನ್ನೇ ಕೊಂಡ್ಕೊಳ್ಬೇಕು ಅಂತ ಹಠ ಮಾಡಿದ್ದೆ ಯಾಕೆ? ಈ ಬಡತನ ಅಂತಕ್ಕಂಥದ್ದು ಇದೇ ಒಂದು ವಿಶ್ವವಿದ್ಯಾಲಯ ಇದ್ದಂಗೆ ನಮ್ಗೆ ಅದೇ ಕಲಿಸ್ಕೊಡ್ತು. ಏನು ಅಂದರೆ, ನೀವು ಓದಬೇಕು, ನಿನ್ನ ಕಾಲ ಮೇಲೆ ನೀನು ನಿಲ್ಲಬೇಕು, ಸ್ವಾವಲಂಬಿಯಾಗಿ ಬದುಕಬೇಕು ಅಂತಕ್ಕಂಥ ಒಂದು ಹಠ ನನ್ನಲ್ಲಿ ಬಂದಿತ್ತು, ಏನೋ ಗೊತ್ತಿಲ್ಲ. ಆ ಒಂದು ಉದ್ದೇಶದಿಂದ ನಮ್ಮ ತಾಯಿಗೆ ನಾನು ಪುಸ್ತಕ ಕೊಡಿಸಮ್ಮ ಅಂಥೇಳಿ ಅವತ್ತು ಕೇಳಿದ್ದೆ ಸರ್. ನಿಮ್ಮ ತಾಯಿ ಬಂದು ಪುಸ್ತಕ ಕೊಡಿಸಿದ್ರು. ನಿಮ್ಮ ಹುಟ್ಟಿದ್ದು ಬಡತನದಲ್ಲಿ, ಬೆಳೆಯೋದಕ್ಕೆ ಆಸರೆಯಾಗಿ ಆಲದ ಮರದಂತೆ ನಿಂತಿದ್ದು ನಿಮ್ಮ ಚಿಕ್ಕಮ್ಮ. ನೀವು ಆ ಪರಿಸರಕ್ಕೆ ಹೋದ ಮೇಲೆ ಬಡತನವನ್ನು ಮರೆತು ಶ್ರೀಮಂತಿಕೆಯ ಇದರಲ್ಲಿ ಅಮಲಿನಲ್ಲಿ ದಾರಿ ತಪ್ಪೋದಾದಂಥ ದಿನಮಾನಗಳು ಅವತ್ತಿದ್ದವು. ಆದರೆ ನೀವು ನಾನು ಓದಲೇಬೇಕು, ಒಂದು ಬದುಕು ಕಟ್ಕೊಳ್ಬೇಕು ಅಂತ ಸಂಕಲ್ಪ ಮಾಡಿದ್ದು ಹೇಗೆ? ಅಲ್ಲಿ ಏನು ಅಂತಂದರೆ, ನಮ್ಮ ತಂದೆ ತಾಯಿಗಳು ತುಂಬ ಕಷ್ಟಪಡ್ತಾಯಿದ್ರು. ನಮ್ಮ ತಮ್ಮನ ಎತ್ಕೊಂಡು ನಮ್ಮಮ್ಮ ಕೂಲಿ ಹೋಗಬೇಕು, 10 ಗಂಟು ಅವನ್ನೆಲ್ಲ ಬಗಲಲ್ಲಿ ಮಕ್ಕಳನ್ನು ಎತ್ಕೊಂಡು ಒಂದು ಮಗುನ ಕೈಯಲ್ಲಿ ಹಿಡ್ಕೊಂಡು ನಡ್ಕೊಂಡು ಬರೋದು. ಆ ಪರಿಸ್ಥಿತಿ ನನಗೆ ನನ್ನ ಕಣ್ಣಲ್ಲಿ ಕಟ್ಟಿದ್ರಿಂದ ನಾನು ಈ ಒಂದು ಇದರಿಂದ ಹೊರ ಬರಲೇಬೇಕು ಅಂತಕ್ಕಂಥ ಒಂದು ನಿರ್ಧಾರ ನಾನು ಸಣ್ಣ ವಯಸ್ಸಿನಲ್ಲಿನೇ ಬಂದುಬಿಡ್ತೋ ಏನೋ ಗೊತ್ತಿಲ್ಲ ಸರ್. ಹಾಗಾದರೆ ನೀವು ಓದ್ತಾ ನಿಮ್ಮ ಬಾಲ್ಯದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮುಗಿಸ್ತೀರಿ. ಮುಗಿಸಿದ ನಂತರದಲ್ಲಿ ಮತ್ತಷ್ಟು ಕಷ್ಟಗಳು ನಿಮ್ಮನ್ನು ಕಾಡ್ತವೆ. ನಿಮ್ಮ ಸಂಬಂಧಿಕರ ಸಹಾಯವನ್ನು ತಗೊಂಡು ಧಾರವಾಡದ ಕಡೆ ನಿಮ್ಮ ಪಯಣ ಸಾಗುತ್ತೆ. ಅಲ್ಲಿ ಒಂದಷ್ಟು ಕಷ್ಟದಲ್ಲೇ ಬದುಕನ್ನು ಕಟ್ಕೊಳ್ತೀರಿ. ಕೊನೆಗೆ ನಿಮ್ಮ ಬದುಕಿನ ಉತ್ತುಂಗದ ಶಿಖರ ಅಂತೇಳಿದರೆ ಯಾವುದೋ ಒಂದು ಬಹುದೊಡ್ಡದಾದಂಥ ಪದಕ ನಿಮ್ಮ ಕೊರಳು ಸೇರಿತು ಅಂತ ಕೇಳಿದ್ವಿ. ಆ ಪ್ರಸಂಗವನ್ನು ಹಂಚಿಕೊಳ್ಳಿ ಸರ್. ಹಾಂ ಸರ್. 1987-88ರಲ್ಲಿ ನಾನು ಡಿಗ್ರಿ ಮುಗಿಸ್ಕೊಂಡು ಇದಕ್ಕೆ ಇಲ್ಕಲ್ಲಿಗೆ ಬಂದೆ ಸರ್, BEd ಮಾಡಲಿಕ್ಕೆ. BEd ಅದು ಕೂಡ ಕಷ್ಟದಲ್ಲೇ ಮಾಡಿದೆ. ನಮ್ಮ ಅಣ್ಣ ಆಲ್ರೆಡಿ ಕೆಲಸದಲ್ಲಿದ್ದರು.
ಅವ್ರಿಗೆ ಬರ್ತಕ್ಕಂಥ ಸಂಬಳ ಎಷ್ಟು 350 ರೂಪಾಯಿ. ಆ 350 ರೂಪಾಯಿದಲ್ಲಿ ನನಗೆ 200 ರೂಪಾಯಿ ಕೊಡ್ತೀನಪ್ಪ, ನಾನು 150 ರೂಪಾಯಿ ನಾ ಇಟ್ಕೋತೀನಿ, ನನ್ನ ಖರ್ಚಿಗೆ ಬೇಕು ಇದು ಅಂತ. ಆ 200 ರೂಪಾಯಿದಲ್ಲಿ ನಾನು ಏನೋ ಕಷ್ಟಪಟ್ಟು ಒಟ್ಟು ಓದಲೇಬೇಕು ಅಂತಕ್ಕಂಥ ಇದು ನನ್ನಲ್ಲಿ ಇದ್ದಿದ್ದರಿಂದ ಆ 200 ರೂಪಾಯಿದಲ್ಲೇ B.Ed ಮಾಡಿಕೊಂಡೆ. ನಂತರ ಮತ್ತೆ ಅಲ್ಲಿರ್ತಕ್ಕಂಥ ಸರ್ಗಳೆಲ್ಲ ನನಗೆ ಏನು ಮಾಡಿದ್ರು, ನೋಡಪ್ಪ ನೀನು ಮಾಸ್ಟರ್ ಡಿಗ್ರಿ ಮಾಡು ಅಂತಂದರು. ಅಲ್ಲಿಗೂ ಧಾರವಾಡಕ್ಕೂ ಹೋದೆ ಸರ್, ಅಪ್ಲಿಕೇಶನ್ ಹಾಕಿದೆ, ಸಿಕ್ತು. ಅಲ್ಲಿ ಓದ್ತಾ ಇದ್ದೆ. ಓದುವಾಗ ನಾನು ಅಲ್ಲೆಲ್ಲ ಇಂಗ್ಲೀಷ್ನಲ್ಲಿ ಹೇಳೋರು, ಅವರು ಲಿಂಗ್ವಿಸ್ಟಿಕ್ ಭಾಷಾ ವಿಜ್ಞಾನವನ್ನು ಎಲ್ಲ ಇಂಗ್ಲೀಷ್ನಲ್ಲಿ ಹೇಳೋರು. ನನಗೆ ಕಷ್ಟ ಅನ್ನಿಸ್ತು. ಕಷ್ಟ ಅನ್ನಿಸಿ ಇನ್ನೇನು ಬಿಟ್ಟು ಹೋಗಿಬಿಡೋಣ ಅಂತ ತಿಳ್ಕೊಂಡು ಬ್ಯಾಗೆಲ್ಲ ತೊಗೊಂಡು ಬಸ್ ಸ್ಟ್ಯಾಂಡ್ಗೆ ಬಂದುಬಿಟ್ಟೆ. ನನ್ನ ಸ್ನೇಹಿತರೆಲ್ಲ ಮತ್ತೇನು ಇಲ್ಲ ಇಂಡಿಯವರೇ, ನೀವು ಬಿಟ್ಟು ಹೋಗಬೇಡ್ರಿ, ಗೊತ್ತಾಗಲ್ಲ ನಿಮಗೆ ಅಂತ ತಿಳ್ಕೊಂಡು ಮತ್ತೆ ನನ್ನನ್ನು ವಾಪಸ್ ಕರ್ಕೊಂಡು ಹೋದರು ಸರ್. ಹೋದರು. 200 ರೂಪಾಯಿದಲ್ಲಿ ನನಗೆ ತುಂಬ ಕಷ್ಟ ಅನಿಸೋದು. ಜೀವನ ಹೆಂಗಪ್ಪ ಊಟ ಮಾಡೋದು? ಒಂದು ಊಟಕ್ಕೆ 3 ರೂಪಾಯಿ ಇತ್ತು, 2 ಊಟ ಮಾಡಿದರೆ 6 ರೂಪಾಯಿ, 6 ಮೂರಲೆ 18, 180 ರೂಪಾಯಿ ಹೋಗಿ ಬರೀ 20 ರೂಪಾಯಿದಲ್ಲಿ ನಾನು ಪೇಸ್ಟು ಪೌಡ್ರು, ನಮ್ಮ ಸೋಪು ಎಲ್ಲ ಮಾಡ್ಕೋಬೇಕು, ಬರೋ ಹೋಗೋ ಖರ್ಚು ಮಾಡ್ಕೋಬೇಕು. ಅಲ್ಲಿಗೆ ನಾನು ಏನು ಮಾಡ್ತಿದ್ದೆ ಅಂತಂದರೆ, ಅಲ್ಲಿ ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲಿ 60 ಪೈಸೆಗೆ ಒಂದು ಉಪ್ಪಿಟ್ಟು ಕೊಡೋರು. 2 ಉಪ್ಪಿಟ್ಟು ತಿಂದರೆ 1 ರೂಪಾಯಿ 20 ಪೈಸೆ ಆಗೋದು, ಒಂದು ಚಹಾ ಕುಡಿದ್ರೆ 30 ಪೈಸೆ. 1.5 ರೂಪಾಯಿದಲ್ಲಿ ನಾನು ಊಟ ಮಾಡಿಬಿಡ್ತಿದ್ದೆ ಅಷ್ಟೇ. ಅಷ್ಟು ಮಾಡಿ 1.5 ರೂಪಾಯಿ ಉಳಿಸ್ತಾ ಇದ್ದೆ. ಉಳಿಸಿ ನಾನು ಅಷ್ಟರಲ್ಲೇ ಇದು ಮಾಡ್ಕೊಂಡು ಒಂದೊಂದು ಸಾರಿ ಅಂದ್ಕೋತಾ ಇದ್ದೆ, ನಾನು ಹೊಟ್ಟೆ ತುಂಬ ಎಂದಾದರೂ ಊಟ ಮಾಡ್ತೀನೇ ಇಲ್ಲಪ್ಪ ಅಂತಕ್ಕಂಥ ಪರಿಸ್ಥಿತಿ ಅವತ್ತು ನನಗೆ ಇತ್ತು ಸರ್. ಆ ಒಂದು ಇದನ್ನೇ ನನಗೆ ಅಷ್ಟು ಹಠ, ಚಾಲೆಂಜ್. ಒಂದು ಒಳ್ಳೆಯ ಸಂದೇಶ ಸಿಕ್ತು ರಿಸಲ್ಟ್. ಸರ್. ಹಾಂ ಸರ್. ಹಾಂ ಸರ್. ಮುಂದೆ ಏನಾಯಿತು ಅಂದರೆ ಅಲ್ಲಿ ಓದಿದೆ. ಎಲ್ಲ ಇಂಗ್ಲೀಷ್ನಾಗ ಹೇಳೋರು. ಆ ಇಂಗ್ಲೀಷ್ ನನಗೆ ಅರ್ಥ ಆಗೋದು. ಅದನ್ನು ತೊಗೊಂಡೋಗಿ ಮತ್ತೆ ಲೈಬ್ರರಿಲಿ ಕೂತ್ಕೊಂಬಿಡವ. ಸಂಜೆ 9 ಗಂಟೆವರೆಗೂ ನಾನು ಲೈಬ್ರರಿ ಬಿಟ್ಟು ಬರ್ತಿರಲಿಲ್ಲ. ಅದನ್ನೆಲ್ಲ ಮತ್ತು ಕನ್ನಡದಲ್ಲಿ ನಾನು ಟ್ರಾನ್ಸ್ಲೇಷನ್ ಮಾಡ್ಕೋತಿದ್ದೆ. ಮಾಡ್ಕೊಂಡು ಓದಿ ಅಲ್ಲಿ ಎಂತಿಂಥವ್ರು ಇದ್ದರು, LLB ಮಾಡಿದವ್ರು ಬಂದಿದ್ದರು, ಅವರೆಲ್ಲ ಇದ್ದರು. ಅವ್ರನ್ನ ಮೀರಿಸುವಂಥ ಇದು ಶಕ್ತಿ ನನಗೆ ಆ ಭಗವಂತ ಯಾವ ರೀತಿ ಕೊಟ್ಟನೋ ಗೊತ್ತಿಲ್ಲ. ಆ ಒಂದು ನನ್ನ ಛಲನೇ ನನಗೆ ಆ ಒಂದು ಬಂಗಾರದ ಪದಕವನ್ನು ಪಡೆಯುವಂಥ ಅವಕಾಶವನ್ನು ನನಗೆ ಸಿಕ್ತು ಸರ್. ಹಾಗಾದರೆ ಆ ಬಂಗಾರದ ಪದಕ ಬರೋದು ಅಂತೇಳಿದರೆ ಒಂದು ಬಡ ಮಧ್ಯಮ ವರ್ಗದ ವಿದ್ಯಾರ್ಥಿಗೆ ಬಹಳ ಒಂದು ಉತ್ತುಂಗವಾದಂತಹ ಒಂದು ಸಂತೋಷದ ಸಂಭ್ರಮ. ಆ ಸಂಭ್ರಮ ನಿಮ್ಮ ಬದುಕನ್ನು ಹೇಗೆ ಬದಲಾಯಿಸ್ತು ಸರ್? ಅದಕ್ಕಿಂತ ಮುಂಚೆ ನಾನು ಏನು ಮಾಡಿದೆ ಅಂತಂದರೆ, MA ಓದುವಾಗಲೇ ನನಗೆ 2-3 ಜಿಲ್ಲೆ ಆದೇಶಗಳು ಬಂದಿದ್ದು ಸರ್. ಸಂದರ್ಶನಗಳು ಸಂದರ್ಶನಕ್ಕೆ ಬಂದು ಹೋದೆ. ಚಿತ್ರದುರ್ಗ ಚಿತ್ರದುರ್ಗ ವೇಟಿಂಗ್ ಲಿಸ್ಟಲ್ಲಿತ್ತು. ಶಿವಮೊಗ್ಗ 14 ಮಾರ್ಕ್ಸ್ ಬಂದಿತ್ತು, ಅದು ಆಗಿ ಹೋಗಿತ್ತು ಆಲ್ರೆಡಿ. ನಾನು ಶಿವಮೊಗ್ಗಕ್ಕೆ ಹೋಗಲಿಲ್ಲ ಸರ್. ಆಮೇಲೆ ಇಲ್ಲಿ ಚಿತ್ರದುರ್ಗಕ್ಕೆ ಬರಬೇಕು ಅಂತಕ್ಕಂಥ ಉದ್ದೇಶ ಇಟ್ಟು ಇಲ್ಲಿ ಬಂದೆ. ಇಂಟರ್ವ್ಯೂ ಸಂದರ್ಶನ ಕೊಟ್ಟು ಹೋದೆ. ಆಮೇಲೆ ಇಲ್ಲಿ ಅಪಾಯಿಂಟ್ ಆಗಿಬಿಡ್ತು. ಅಪಾಯಿಂಟ್ ಆಗಿರ್ತಕ್ಕಂಥದ್ದು ನನಗೆ ಮತ್ತಷ್ಟು ಪ್ರೋತ್ಸಾಹ ಕೊಡ್ತು, ಖುಷಿ ಕೊಡ್ತು ಸರ್. ಹಾಗಾದರೆ ಆ ಪದಕ ಬಂದ ಸಂಭ್ರಮಕ್ಕೋ ಅಥವಾ ನಿಮಗೆ ನೌಕರಿ ಸಿಕ್ತು ಅನ್ನೋ ಸಂಭ್ರಮಕ್ಕೋ ನಿಮ್ಮ ದಾಂಪತ್ಯದ ಬದುಕಿನ ಹೊಸ್ತಲಿಗೆ ನೀವು ಮುಂದಾಗ್ತೀರಿ. ಆ ಸಂದರ್ಭದಲ್ಲಿ ನೀವು ಹೆಣ್ಣು ನೋಡಿದ ಸಂದರ್ಭ ಅಥವಾ ನಿಮ್ಮ ಒಂದು ಈ ವೃತ್ತಿಯನ್ನು ನೋಡಿ ಮೆಚ್ಚಿಕೊಂಡ್ರೋ ಅಥವಾ ನೀವು ಪದಕ ಪಡೆದಿರೋ ಒಬ್ಬ ವಿದ್ಯಾರ್ಥಿ ಅಂತ ನಿಮ್ಮ ಮನೆಯವರು ಮೆಚ್ಚಿಕೊಂಡ್ರು? ಇವೆರಡೂ ಇಲ್ಲ ಸರ್. ಅದು ಹೆಂಗೆ ಅಂತಂದರೆ, ನಮ್ಮದು ರಕ್ತ ಸಂಬಂಧ. ನಮ್ಮ ಸೋದರ ಮಾವನ ಮಗಳಾಗಿದ್ದರಿಂದ ನಾವು ಅವ್ರ ಮನೆಯಲ್ಲೇ 8ನೇ ಕ್ಲಾಸ್ ಓದಿದ್ದೆ. ಮತ್ತು ನಮ್ಮ ತಾಯಿ ತವ್ರ ಮನೆಯೂ ಅದೇ, ನಮ್ಮ ಚಿಕ್ಕಮ್ಮನ ತವ್ರ ಮನೆಯೂ ಅದೇ. ಇವತ್ತು ನಾವು ನಮ್ಮ ಮಗನಿಗೆ ಹೆಣ್ಣು ತೊಗೊಂಡಿರ್ತಕ್ಕಂಥ ಮನೆಯೂ ಅವ್ರ ಅಣ್ಣನ ಮಗಳೇ. ಹಾಗಾಗಿ ನಮಗೇನಪ್ಪ ಅಂತಂದ್ರೆ ರಕ್ತ ಸಂಬಂಧ. ಮತ್ತು ಮೇಲಾಗಿ ನನಗೆ ನೌಕರಿ ಬಂದಿದೆ ಅಂತಕ್ಕಂಥ ಒಂದು ಇದು ಇತ್ತೇನೋ ಅವ್ರಿಗೆ ಗೊತ್ತಿಲ್ಲ. ಆದರೆ ಒಟ್ಟಾರೆ ಏನು ನಮ್ಮ ರಕ್ತ ಸಂಬಂಧದಲ್ಲೇ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು ನನಗೆ ಹೇಳ್ದೇನೆ ಮದುವೆ ಪತ್ರ ಮಾಡಿಸಿದ್ದು ಉಂಟು. ಹಾಗಾದರೆ ಮೇಡಮ್ ಅವ್ರನ್ನ ಒಂದು ಪ್ರಶ್ನೆ ಕೇಳ್ಬಿಡೋಣ. ಮೇಡಮ್, ನೀವು ಆ ಹೊತ್ತಿನ ಕಾಲದಲ್ಲಿ ಒಂದು ಇರುವಂಥದ್ರಲ್ಲೇ ಉತ್ತಮವಾದಂಥ ಕುಟುಂಬದಲ್ಲಿ ಹುಟ್ಟಿ ಬೆಳೆದವರು. ಈ ಬಾಲ್ಯದಲ್ಲಿ ಕಷ್ಟಪಟ್ಟಂಥ ನಿಮ್ಮ ಸಂಬಂಧಿಕರ ಮಗನಾಗಿರುವಂಥ ಅಥವಾ ನಿಮ್ಮ ಪತಿಯಾಗಿರುವಂಥ ಇಂಡಿ ಸಾಹೇಬ್ರವರನ್ನು ಆ ಸಂದರ್ಭಕ್ಕೆ ನೀವು ಇಲ್ಲ ನಮ್ಮ ಸಂಬಂಧ ಉಳಿಬೇಕು ಅಂತ ಹಿರಿಯರ ಮಾತಿಗೆ ಬೆಲೆ ಕೊಟ್ಟರು, ಇಲ್ಲ ಏನಪ್ಪ ಒಂದು ನೌಕರಿ ಬೇರೆ ಇದೆ, ಅದರಲ್ಲೂ ಗೋಲ್ಡ್ ಮೆಡಲ್ ಪಡೆದಿರೋ ಹುಡುಗ, ನಾನು ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಅಂತೇಳಿ ಏನಾದರೂ ನೀವು ಮದುವೆ ಆಗುವ ಸಂಕಲ್ಪ ಮಾಡಿ? ಇಲ್ಲ ಸರ್, ಆ ಥರ ಏನಿಲ್ಲ. ನನಗಿನ್ನೂ ಅಷ್ಟು SLC PUC ಓದ್ತಾ ಇದ್ದೆ ನಾನು. ನನಗೆ ಆ ಥರ ಏನು ಗೊತ್ತಾಗಲಿಲ್ಲ. ಇದೇ ಪದವಿ ಪಡೆದಿದ್ದಾರೆ ಅಂತ ಅಂದ್ಕೊಂಡು ಮದುವೆ ಆಗಬೇಕು ಅಂತ ಅನಿಸಿರಲಿಲ್ಲ. ಒಟ್ಟು ಏನಂದರೆ ರಕ್ತ ಸಂಬಂಧ, ಅತ್ತೆ ಮಗ, ಹಿರಿಯರ ಮಾತಿ ಬೆಲೆ ಕೊಟ್ಟು ನೀವು ಒಪ್ಕೊಂಡ್ರಿ. ಹಾಗಾದರೆ ನೀವು ಮದುವೆ ಆದ ನಂತರದಲ್ಲಿ ಇವರ ವ್ಯಕ್ತಿತ್ವದ ಹಲವು ಮುಖಗಳನ್ನು ನೀವು ಗಮನಿಸಿರಿ. ನೀವು ಮದುವೆ ಆದ ನಂತರದಲ್ಲಿ ಸಂಸಾರಿಕದ ನೌಕೆಯನ್ನು ಏರಿ ಹೋಗುವಾಗ ಅವತ್ತು ನಾನು ಹಿರಿಯರ ಮಾತಿ ಬೆಲೆ ಕೊಟ್ಟು ಒಳ್ಳೆ ಕೆಲಸ ಮಾಡಿದೆ ಅಂತ ನಿಮಗೆ ಸಂತೋಷಪಟ್ಟ ಕ್ಷಣ ಉಂಟಾ? ಸಂತೋಷ ಆಯ್ತು ರೀ ಸರ್. ಆದರೂ ಸಮೇತ ನನಗೆ ಸ್ವಲ್ಪ ಕಷ್ಟ ಆಯಿತು. ಯಾಕಂದರೆ ನಾನು ಒಬ್ಬಳೆ ಮಗಳು, ಪ್ರೀತಿಲಿಂದ ಬೆಳೆಸಿದ್ರು. 18 ವರ್ಷ ಅಲ್ಲಿ ಹಳ್ಳಿಯಲ್ಲೇ ಇರಬೇಕಾಯಿತು. ಅದಕ್ಕೋಸ್ಕರ ಸ್ವಲ್ಪ ನನಗೆ ಕಷ್ಟ ಅನ್ನಿಸ್ತು. ಆದರೂ ಹೆಂಗೋ ಮುಂದುವರ್ಸ್ಕೊಂಡು ಬಂದಿದ್ದೀವಿ ಸರ್.
ಅಲ್ಲ, ಆ ಹೊತ್ತಿನ ಕಷ್ಟ ನೀವು ಆರಂಭದಲ್ಲಿ ನಿಮ್ಮ ಪರಿಸರವನ್ನು ಬಿಟ್ಟು ಚಳ್ಳಕೆರೆಯಂತಹ ಬರಗಾಲದ ಪ್ರದೇಶಕ್ಕೆ ಬಂದು ಇಲ್ಲಿ ಹಳ್ಳಿಯಲ್ಲಿ ಹೊಂದ್ಕೊಂಡು ಇರುವಾಗ ಅನಿಸಿತ್ತು, ಅಯ್ಯಪ್ಪ ಯಾಕಾದರೂ ಈ ಮನುಷ್ಯನ ಕಟ್ಕೊಂಡಪ್ಪ, ನಮ್ಮ ಕಡೆನೇ ಚೆನ್ನಾಗಿತ್ತು ಅಂತ ಅನಿಸಿತ್ತು. ಆದರೆ ಈ ಹೊತ್ತು ಮತ್ತೆ ನಿಮ್ಮ ಸ್ಥಳಕ್ಕೆ ವಾಪಸ್ ಹೋಗಿ ಅಲ್ಲಿ ತಾನೇ ಓದಿದಂಥ ಶಾಲೆಯಲ್ಲಿ ಶಿಕ್ಷಕರಾಗಿ ಕೊನೆಗೆ ನಿವೃತ್ತಿಯಾಗಿ ಈಗ ನಿವೃತ್ತಿಯ ಅಂಚಿನಲ್ಲಿ ಬಂದಾಗ ನಿಮಗೆ ಪರವಾಗಿಲ್ಲ, ಅವತ್ತು ಕಷ್ಟ ಆದರೂ ಇವತ್ತು ನನ್ನ ಗಂಡನಿಗೆ ಒಂದು ಒಳ್ಳೆಯ ಬೆಲೆ ಇದೆ, ಒಬ್ಬ ಶಿಕ್ಷಕ ಆದರ್ಶವಾಗಿ ಬಾಳುವಂಥವ್ರ ಹೆಂಡತಿ ಆದಿ ಅಂತ ಸಂತೋಷಪಟ್ಟ ಕ್ಷಣ? ಸಂತೋಷ ಆಯ್ತು ಸರ್. ಯಾಕಂದರೆ ನಾವು ಚಿತ್ರದುರ್ಗದಲ್ಲಿ 30 ವರ್ಷ ಕೆಲಸ ಮಾಡಿದ್ರ ಸಮೇತ ನಾನು ಈಗಲೂ ನಮ್ಮ ಊರಿಗೆ ಹೋದರೆ ಅಷ್ಟೊಂದು ಇದು ಅನಿಸಲ್ಲ ಸರ್. ಯಾಕಂದರೆ ಇಲ್ಲಿದ್ದಿದ್ದು ಭಾಳ ಸಂತೋಷ ಸರ್. ಒಂಥರ ಚಿತ್ರದುರ್ಗ ಅಂದರೆ ನನಗೆ ತವರು ಮನೆ ಇದ್ದಂಗೆ. ಹಾಗಾಗಿ ಈಗಲೂ ನನಗೆ ಸ್ವಲ್ಪ ಚಿತ್ರದುರ್ಗ ಮೇಲೆ ಆಸೆ ಇದೆ. ಹಂಗಾಗಿ ಹೆಮ್ಮೆ ಆಗಿದೆ ಸರ್. ಇಲ್ಲಿ ಎಷ್ಟು ವರ್ಷ ಸರ್ವಿಸ್ ಮಾಡಿ ಮತ್ತೆ ಊರಿಗೆ ಹೋಗಿ ಅಲ್ಲಿ ಸ್ವಲ್ಪ ಇದು ಮಾಡ್ಕೊಂಡು ಎಲ್ಲ ಜನಗಳ ಮಧ್ಯೆ ಚೆನ್ನಾಗಿದೆ ಸರ್ ಇವಾಗ. ಓಕೆಮ್ಮ, ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಸಹ ಇದನ್ನು ಅರ್ಥೈಸ್ಕೊಳ್ಳುವಂಥದ್ರಲ್ಲಿ ಅರ್ಥ ಇದೆ ಅಂತ ನಾನು ಅನ್ನಿಸ್ತೇನೆ. ಯಾಕೆ ಅಂತೇಳಿದರೆ, ಎಲ್ಲೋ ಹುಟ್ಟಿದ ಗಂಡು ಎಲ್ಲೋ ಹುಟ್ಟಿದ ಹೆಣ್ಣು ಇಬ್ಬರು ಹಿರಿಯರ ಮಾತಿಗೆ ಹೋಗೊಟ್ಟು ಮದುವೆ ಆಗಿ ಸಂಸಾರದ ಏರುಪೇರುಗಳನ್ನು ಅನುಭವಿಸಿ ಒಂದು ವೃತ್ತಿಯ ಅಂಚಿಗೆ ಬಂದಾಗ ತನ್ನ ಗಂಡ ಈ ರೀತಿ ನನ್ನನ್ನು ಇಂಥದ್ದೊಂದು ಪ್ರದೇಶದಲ್ಲಿ ಕರ್ಕೊಂಡಿದ್ದ, ಈ ರೀತಿಯಾಗಿ ನನಗೆ ಅಲ್ಲೊಂದು ತವರು ಮನೆಯ ಸ್ಥಾನ ಸಿಕ್ತು ಅಂತ ಹೆಮ್ಮೆ ಪಟ್ಕೊಂಡ್ರೆ ಬಹುಶಃ ಯಾವುದೇ ರೀತಿಯಾದಂಥ ಅಸಮಾಧಾನ ಇರೋದಿಲ್ಲ. ಆ ನಿಟ್ಟಿನಲ್ಲಿ ನಿಮ್ಮ ಬದುಕು ಮತ್ತು ನಿಮ್ಮ ಕೌಟುಂಬಿಕವಾದಂಥ ಬದುಕು ಸದಾ ಇದೇ ರೀತಿ ದೇವರ ಆಶೀರ್ವಾದದಿಂದ ಮುಂದುವರಿಲಿ ಅಂತ ಆಶಿಸ್ತಾ ಮತ್ತೆ ನಿಮ್ಮ ಮನೆಯವ್ರ ಜೊತೆ ನಾನು ಕೆಲ ಮಾತುಗಳನ್ನು ಆಡ್ತೀನಮ್ಮ. ಸರ್, ನೀವು ಶಿಕ್ಷಕರಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಂದ ಮೇಲೆ ಅನೇಕ ಜನ ಸ್ನೇಹಿತರು, ಇಲಾಖೆ ಒಡನಾಟ ಸಿಕ್ತು. ಒಂದಷ್ಟು ನೀವು ಎಲ್ಲಿಯೂ ಸಹ ನಾನು ಪದಕ ಪಡೆದವನು ಅಂತ ಗರ್ವ ಪಡೆದೆ ಒಬ್ಬ ಶಿಕ್ಷಕನಾಗಿ ತೊಡಸ್ಕೊಂಡ್ರಿ. ಮಧ್ಯೆ ಮಧ್ಯೆ ನಿಮ್ಮನ್ನು ಸಂಪನ್ಮೂಲ ವ್ಯಕ್ತಿಯಾಗಿ ಇಲಾಖೆ ಗುರುತಿಸ್ತು. ನೀವೊಂದಷ್ಟು ಜನರಿಗೆ ಶಿಕ್ಷಕರಾಗಿ ಉಪನ್ಯಾಸವನ್ನು ಅಥವಾ ತರಬೇತಿಗಳನ್ನು ಕೊಟ್ಟ ಸಂತಸ ಕ್ಷಣಗಳನ್ನು ಅನುಭವಿಸಿದ್ದೀರಿ. ನೀವು ಆಯ್ಕೊಂಡಂತಹ ವೃತ್ತಿ ನಾನು ಆಯ್ಕೊಂಡಿದ್ದು ಸರಿ ಅಂತ ಭಾಳ ಖುಷಿಪಟ್ಟ ಕ್ಷಣ? ಭಾಳ ಖುಷಿಯಾಗಿದೆ ಸರ್ ನನಗೆ. ನಿಜವಾಗಿ ಜೀವನದಲ್ಲಿ ನಮ್ಮ ಮನೆಯಲ್ಲಿ ಸೋದರ ಮಾವ ಟೀಚರು, ಆಮೇಲೆ ನಮ್ಮ ಚಿಕ್ಕಪ್ಪ ಟೀಚರು, ನಮ್ಮ ಅಣ್ಣ ಶಿಕ್ಷಕರು. ಹಾಗಾಗಿ ನಮ್ಮ ಮನೇಲಿ 5 ಜನದಲ್ಲಿ ಒಂದು 2-3 ನಾವು ಶಿಕ್ಷಕರಿದ್ದೀವಿ. ಮತ್ತು ನನಗೇನು ಹೆಮ್ಮೆಯಪ್ಪ ಅಂತಂದರೆ, ಭಾಳ ಕುಗ್ರಾಮಕ್ಕೆ ನನಗೆ ಹಾಕಿಬಿಟ್ರು. ಫಸ್ಟಿಗೆ ಹೋದಾಗ ಕಪ್ಪು ಹೊಲಿಗೆ ಕಾರ್ಯಾಗಾರದಲ್ಲಿ ಆ ಒಂದು ಸ್ಕೀಮಲ್ಲಿ ನನಗೆ ಬೊಂಬೆರಹಳ್ಳಿ ಅಂತಕ್ಕಂಥ ಸರ್, ಅಲ್ಲಿ ಹಳ್ಳಿಗೆ ಹಾಕಿದರು. ಆ ಹಳ್ಳಿಯಲ್ಲಿ ಹೆಂಗಿತ್ತು ಅಂತಂದರೆ, ಸ್ಕೂಲೇ ಇಲ್ಲ, ಒಂದು ಯಾವುದೋ ಒಂದು ಸಮಾಜದ ಒಂದು ಸಣ್ಣ ಕಟ್ಟಡ, ಅದರಲ್ಲೇ ಮಲಗ್ತಿದ್ದೆ ನಾನು. ಅದರಲ್ಲೇ ನನ್ನ ಜೊತೆನೇ ಹುಡುಗರೆಲ್ಲ ಮಲಗೋರು. ಆಮೇಲೆ ಅದೊಂದೇನೋ ನನ್ನ ಖುಷಿ. ಇವತ್ತು ನನ್ನ ಕೈಯಲ್ಲಿ ಕಲಿತಿರ್ತಕ್ಕಂಥ ಆಶಾ ಅಂತಕ್ಕಂಥ ಹುಡುಗಿ, ಆಮೇಲೆ ಲೋಕಮ್ಮ ಅಂತಕ್ಕಂಥವ್ರು ಅದೇ ಶಾಲೆಯಲ್ಲಿ ಇವತ್ತು ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ಸರ್ ನನಗೆ. ಮತ್ತು ಭಾಳ ತೃಪ್ತಿ ಇದೆ ನನಗೆ. ಆ ವೃತ್ತಿಯಲ್ಲಿ ನನಗೆ ಸಿಕ್ಕಿರ್ತಕ್ಕಂಥ ಗೌರವ ಇರ್ಬೋದು, ಪ್ರಶಸ್ತಿಗಳಿರ್ಬೋದು, ಆಮೇಲೆ ಎಲ್ಲವೂ ಕೂಡ ನನಗೆ ಭಾಳ ತೃಪ್ತಿಯನ್ನು ತಂದಿದೆ ಸರ್. ಮರೆಯಲಾಗದಂಥ ಒಂದು ಬರೀ ಆ ಮನುಷ್ಯರು ಬರ್ತಕ್ಕಂಥ ನೆರಳು ನೋಡಿದರೆ ಇಂಥವ್ರು ಅಂತ ಹೇಳುವಂಥ ನನಗೆ ಒಂದು ಇದು ಸಿಕ್ಕಿದೆ ಸರ್. ಅಲ್ಲಿ ಭಾಳ ನನಗೆ ಆನಂದ ಇದೆ ಅದರ. ಬಹುಶಃ ಬದುಕೆಲ್ಲ ಬೆದಕಾಟ, ಚಣಚಣವೂ ಹೊಸ ಹಸಿವು, ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅಧಿಕಾರ ಸಿರಿಸೊಗಸು ಐಶ್ವರ್ಯಗಳ ನೆನೆದು ಮನ ಕುದಿಯುತ್ತಿರುವುದು ಆವಗಂ ಮಂಕುತಿಮ್ಮ ಅನ್ನುವ ಡಿ.ವಿ. ಗುಂಡಪ್ಪನವರ ಕವನದ ಸಾಲು ನೆನೆಸ್ಕೊಂಡ್ರೆ, ನಾನು ಯಾಕಪ್ಪ ಮೇಷ್ಟ್ರ ಕೆಲಸಕ್ಕೆ ಬಂದೆ, ಇದು ಬರೀ ಮಕ್ಕಳಿಗೆ ಬೋಧನೆ ಮಾಡೋದಾಯಿತು, ನಾವೇನು ಸುಖ ಪಡುವಂಥದ್ದು ಸಿಗಲ್ಲ, ಬೇರೆ ಇಲಾಖೆಯಷ್ಟು ಮೋಜು ಮಸ್ತಿ ಮಾಡೋಕ್ಕಾಗಲ್ಲ, ಮತ್ತೆ ಪ್ರಮೋಷನ್ಗಳು ಸಿಗಲ್ಲ ಅಂತ ಕೊರಗಿದ ಕ್ಷಣ ಯಾವುದಾದ್ರೂ ಇದೆಯಾ? ಇಲ್ಲ ಸರ್, ಯಾವತ್ತು ಅಂದ್ಕೊಂಡಿಲ್ಲ. ನಾನು ಮೊದಲು ಪ್ರಾಥಮಿಕ ಶಾಲೆಯಲ್ಲಿ 18 ವರ್ಷ ಮಾಡಿದೆ. ಅದು ಹಳ್ಳಿಯಲ್ಲಿ ಇದ್ದೆ ಅಷ್ಟೇ. ಆದರೆ ನನಗೇನೆಂದರೆ, ಒಂದು ವೈಯಕ್ತಿಕವಾಗಿ ನನ್ನ ಮಕ್ಕಳಿಗೆ ತೊಂದರೆ ಆಗಿರ್ಬೋದು, ಯಾಕೆಂದರೆ ಹಳ್ಳಿಯಲ್ಲಿ ಇರೋದ್ರಿಂದ ಅಲ್ಲಿ ಎಜುಕೇಷನ್ ಆ ಒಂದು ಮಟ್ಟ ಅಷ್ಟೇ ಇತ್ತು. ಹಾಗಾಗಿ ಅಷ್ಟೇ ಅಲ್ಲದೆ ಆಮೇಲೆ ನನ್ನ ಓದು ಕೂಡ ಏನಾಗ್ಬಿಡ್ತು ಅಂದರೆ, ಓದಿದೆ ಚೆನ್ನಾಗಿ ಇದು ಮಾಡಿದ್ದೆ. ಆದರೆ ಹೋಗಿ ಪ್ರೈಮರಿ ಸ್ಕೂಲಾಗಿ ಇರೋದ್ರಿಂದ ಸ್ವಲ್ಪ ನನ್ನ ಓದು ಬಳಕೆ ಆಗಲಿಲ್ಲ. ಅದು ಆರಂಭ ಭಾಳ ತುಕ್ಕು ಹಿಡ್ದಂಗೆ ಆಗಿಬಿಡ್ತು. ಅದೇನೋ ಅದೃಷ್ಟ 2007ರಲ್ಲಿ ಪ್ರಮೋಷನ್ ಬಂದುಬಿಡ್ತು. ಆವಾಗ ನಾನು ಮತ್ತೆ ವಿದ್ಯಾರ್ಥಿ ಆದೆ. ರಾತ್ರಿ ಹಗಲು ಓದಿ ನಾನು ಪಾಠ ಮಾಡಿ ನಾನು ಒಬ್ಬ ಹೈಸ್ಕೂಲ್ ಶಿಕ್ಷಕನ ಅನಿಸ್ಕೊಳ್ಳಿಕ್ಕೆ ಅರ್ಹತೆಯನ್ನು ನಾನು ಪಡ್ಕೊಂಡೆ. ಆನಂತರ ಹೈಸ್ಕೂಲ್ ಶಿಕ್ಷಕರನ್ನು BA B.Ed ಮಾಡಿರ್ತಕ್ಕಂಥ ಅಂಥವ್ರಿಗೆ ಮತ್ತೆ MRP ಆಗಿ ಕೆಲಸ ಮಾಡುವಂಥ ಅವಕಾಶಗಳು ನನ್ನನ್ನು ಹುಡುಕೊಂಡು ಬಂದು, ನನ್ನ ಸ್ನೇಹಿತರಾಗಿರ್ತಕ್ಕಂಥ ಪರಮೇಶ್ವರಪ್ಪ ಕುದುರೆಯವ್ರು ಇರ್ಬೋದು, ಹುರುಳಿ ಬಸವರಾಜ್ ಸರ್ ಇರ್ಬೋದು, ಸೋಮಶೇಖರ್ ಅಂತಕ್ಕಂಥವ್ರು, ಭಾಳಷ್ಟು ಜನರ ಸಲಹೆ ಸಹಕಾರಗಳನ್ನು ತಗೊಂಡು ನಾನು ಭಾಳಷ್ಟು ಆ ಎಲ್ಲ ಶಿಕ್ಷಕರ ಮನಸ್ಸಿನಲ್ಲಿ ಉಳಿಯುವ ಹಾಗೆ ತರಬೇತಿಗಳನ್ನು ನಿರ್ವಹಿಸಿದೆ ಸರ್. ಅದಕ್ಕೆ ಸರ್ವಜ್ಞ ಒಂದು ಕಡೆ ಹೇಳ್ತಾನೆ, ಜ್ಞಾನದಿಂದಲೇ ಇಹವು, ಜ್ಞಾನದಿಂದಲೇ ಪರವು,
ಜ್ಞಾನವಿಲ್ಲದೆ ತನಗಾದುದೆಲ್ಲ ಹಾನಿ ಕಾಣ ಸರ್ವಜ್ಞ ಅಂತೇಳಿ. ಬಹುಶಃ ಆ ಜ್ಞಾನದ ಬುತ್ತಿ ನಿಮ್ಮನ್ನು ಈ ಎತ್ತರಕ್ಕೆ ಎಳ್ಕೊಂಡು ಬಂತು. ನಂತರದಲ್ಲಿ ಇಲ್ಲೆಲ್ಲ ಒಂದಷ್ಟು ಸೇವೆಯನ್ನು ಸಲ್ಲಿಸಿದ ಮೇಲೆ ಮತ್ತೆ ಮನಸ್ಸು ತಮ್ಮ ತವರಿನ ಕಡೆಗೆ ಎಳೀತು, ಇಲಾಖೆ ಅನುಮತಿ ಕೊಡ್ತು, ಅಲ್ಲಿ ಹೋಗಿದ್ರಿ. ಅಲ್ಲಿ ನಾನು ಕೇಳ್ಪಟ್ಟಂತೆ ಯಾವುದೇ ಒಬ್ಬ ಮಗ ಅದೇ ಮನೆಗೆ ಯಜಮಾನನಾದ ಭಾರಿ ಖುಷಿ ಪಡ್ತಾನಂತೆ. ಹಾಗೆ ನೀವೇ ಓದಿದ ಶಾಲೆಗೆ ನೀವೇ ಒಬ್ಬರು ಯಜಮಾನನಾದಂಥ ಸಂದರ್ಭದಲ್ಲಿ ಆ ಮೊದಲ ದಿನ ಇಲ್ಲಿಂದ ವರ್ಗಾವಣೆಗೊಂಡು ಮೊದಲ ದಿನ ನೀವು ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡು ನಿಮ್ಮ ಮೇಷ್ಟು ಪಾಠ ಮಾಡೋ ಬೋರ್ಡ್ ಹತ್ರ ನಿಂತಾಗ ನಿಮ್ಗೇನು ಅನ್ನಿಸ್ತು? ಸರ್ ಅದು ಎಷ್ಟು ಅಂತಂದರೆ ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಭಾಳ ಹಠ, ಏನು ಬಿಜಾಪುರಕ್ಕೆ ಹೋಗ್ಬಿಡೋಣ, ಇಲ್ಲಿ ಸಾಕು ಹೋಗ್ಬಿಡೋಣ ಅಂತ. ನಾನು ಇಲ್ಲ, ಈ ಜಿಲ್ಲೆಯ ಋಣ ತಿಂದಿದ್ದೀನಿ, ಇಲ್ಲೇ ಮುಟ್ಟಿಸ್ಬೇಕು, ಇಲ್ಲೇ ಇರಬೇಕು, ಇಲ್ಲೇ ರಿಟೈರ್ಡಾಗಿ ಹೋಗ್ಬೇಕಂತಕ್ಕಂಥ ಆಸೆ ಇತ್ತು ನಂದು. ಆದರೆ ದೈವ ಸಂಕಲ್ಪ ಏನಿತ್ತು ಅಂತಂದರೆ ನಾನು ಓದಿರ್ತಕ್ಕಂಥ ಶಾಲೆಗೆ ನನ್ನನ್ನು ಕರ್ಕೊಂಡು ಹೋಗುವಂಥ ಸಂಕಲ್ಪ ದೈವದ್ದಾಗಿತ್ತು ಅನಿಸುತ್ತೆ. ಹಾಗಾಗಿ ಅಷ್ಟು ಆಗಬೇಕಾದ್ರೂ ಕೂಡ ಏನಾಗಿಬಿಡ್ತು ಅಂತಂದರೆ ಹೋದೆ, ಇಲ್ಲಿಂದ ವರ್ಗಾವಣೆ ಆಗಿ ಹೋದಾಗ ನನಗೆ ಅಲ್ಲಿ ಪ್ಲೇಸ್ ಸಿಗಲೇ ಇಲ್ಲ. ಆಮೇಲೆ ಮತ್ತೆ ವಾಪಸ್ ಬೆಂಗಳೂರಿಗೆ ಹೋಗಿ ಅದೇ ಟೈಮ್ಗೆ ಆ ಒಂದು ಶಾಲೆಯಲ್ಲಿ ಕನ್ನಡ ಶಿಕ್ಷಕರು ಒಬ್ಬರು 31ಕ್ಕೆ ರಿಟೈರ್ಡ್ ಆದರು. ಪ್ಲೇಸ್ ನೋಡಿ ದೈವ ಇಚ್ಛೆ ಹೇಗಿತ್ತು ಅಂತಂದರೆ ಮತ್ತೆ ನಾನು ಹೋಗಿ ಸರ್ ಇಂಥಲ್ಲಿ ಖಾಲಿ ಇದೆ ಅಂತೇಳಿ ಮತ್ತೆ ತೊಗೊಂಡು ಹೋಗಿ ಅದೇ ಶಾಲೆಯಲ್ಲಿ ಜಾಯಿನ್ ಆದೆ. ಆಮೇಲೆ ಅಲ್ಲಿ ಹೆಣ್ಣು ಮಕ್ಕಳು ನನಗೆ ನಿಜವಾಗಿ ಆ ಮಕ್ಕಳ ಇದು ನೋಡಿದರೆ, ಅವರ ಆ್ಯಕ್ಟಿವಿಟಿ ನೋಡಿದರೆ ಭಾಳ ಖುಷಿ ಆಯ್ತು ಸರ್. ನನಗೆ ಭಾಳ ಆನಂದ ತೃಪ್ತಿ ಪಟ್ಟಿದ್ದೀನಿ. ಮತ್ತು ನನಗೆ ಲಾಸ್ಟ್ ಸೆಂಡಪ್ ಮಾಡುವಾಗೂ ಕೂಡ ಆ ಹುಡುಗರ ಒಂದು ಕುಣಿತ ನೋಡಬೇಕು, ಮೆರವಣಿಗೆ ನೋಡಬೇಕು, ಭಾಳ ಎಲ್ಲರೂ ಕೂಡ ಭಾಳ ಆಶ್ಚರ್ಯಪಟ್ಟರು. ಏನಪ್ಪ ಇಷ್ಟರ ಮಟ್ಟಿಗೆ ನೀನು ವಿದ್ಯಾರ್ಥಿಗಳನ್ನು ನಮ್ಮ ಶಿಕ್ಷಕರೆಲ್ಲ ಹೊಗಳಿದ್ರು, ನೀನು ವಿದ್ಯಾರ್ಥಿಗಳನ್ನು ನಿನ್ನ ಹತ್ರ ಕರ್ಸ್ಕೊಳ್ಳಿಲ್ಲ, ವಿದ್ಯಾರ್ಥಿಗಳ ಹತ್ರ ಜಾಗಕ್ಕೆ ನೀನು ಹೋಗಿ ಅವರ ಒಂದು ಮನ ಮುಟ್ಟಿದೆ ಅಂತಕ್ಕಂಥ ಒಂದು ಮೆಚ್ಚುಗೆ ಮಾತುಗಳನ್ನು ವ್ಯಕ್ತಪಡಿಸಿದೆ. ಒಂದು ಕಡೆ ಮೆಚ್ಚುಗೆ ಮಾತುಗಳು ಬರ್ತಾ ಇದ್ವು, ಮತ್ತೊಂದು ಕಡೆ ಮೇಡಮ್ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಮೇಡಮ್, ಚಿತ್ರದುರ್ಗದಾಗಿದ್ದರೆ ಮೇಷ್ಟ್ರು ಶಾಲೆ ಬಿಟ್ಟ ತಕ್ಷಣ ಮನೆಗೆ ಬರ್ತಾಯಿದ್ರು, ನಮ್ಮ ಜೊತೆ ಭಾಳಷ್ಟು ಟೈಮ್ ಕಳೀತಾ ಇದ್ರು. ಯಾಕಪ್ಪ ಈ ಊರಿಗೆ ಸ್ವಂತ ಊರಿಗೆ ಕರ್ಕೊಂಡು ಬಂದೆ, ಇವ್ರು ಮನೆ ಬಿಟ್ಟ ಮೇಲೆ ಎಷ್ಟೊತ್ತಿಗೋ ಮನೆಗೆ ಬರ್ತಾರೆ, ರಜಾ ದಿನಗಳಲ್ಲಿ ನೆಂಟರಿಷ್ಟರು ಅವರು ಇವರು ಅಂತೇಳಿ ಬಿಟ್ಟು ಹೋಗ್ತಾರೆ ಅಂತ ನಿಮ್ಗೆಲ್ಲಾದರೂ ಒಂಟಿತನ ಕಾಡಿದ್ದು ಅಥವಾ ಬೇಸರ ಅನಿಸಿದ ಪ್ರಸಂಗ ಇದೆಯಮ್ಮ? ಇಲ್ಲ ಸರ್, ಆ ಥರ ಏನು ಇಲ್ಲ. ಯಾವಾಗಲೂ ಅವ್ರು ಕರೆಕ್ಟ್ ಡ್ಯೂಟಿ ಮಾಡಿ ಮನೆಗೆ ಬರೋರು. ಈಗಲೂ ಅಲ್ಲಾದರೂ ಅಷ್ಟು ಹಂಗೆ ಇದ್ದಾರೆ ಸರ್, ಅದೇ ಥರ ಇದ್ದಾರೆ ಸರ್. ಅಂದರೆ ಒಂದು ವಸ್ತು ಅದರ ತನ್ನ ಮೌಲ್ಯವನ್ನು ಉಳಿಸ್ಕೊಂಡ್ರೆ ಎಲ್ಲಿ ಯಾವ ಜಾಗದಲ್ಲಿದ್ದರೂ ಅದೇ ಮೌಲ್ಯವನ್ನು ಕಾಪಾಡ್ಕೊಳ್ತದೆ ಅನ್ನೋದಕ್ಕೆ ನಿಮಗೆ ಭಾಳ ಸಂತೋಷ ಇದೆ. ಹಾಗಾದರೆ ನೀವು ನಿಮ್ಮ ಒಬ್ಬ ಧರ್ಮಪತ್ನಿಯಾಗಿ ಇವರ ಒಂದು ಯಶಸ್ಸಿಗೆ ಬೆನ್ನೆಲುಬಾಗಿ ನಿಂತು ಇವರ ಬದುಕನ್ನು ಕಟ್ಟಿದವರು, ಇವರು ಇರುವುದರ ಅಥವಾ ಅನುಪಸ್ಥಿತಿಯಲ್ಲಿ ನಿಮ್ಮ ಮಕ್ಕಳನ್ನು ನೀವು ಬೆಳೆಸಿದ್ದು ಹೇಗೆ? ಮಕ್ಕಳು ಸಣ್ಣವರಿದ್ದಾಗ ಸ್ವಲ್ಪ ಕಷ್ಟ ಆಯ್ತು ಸರ್. ಇತ್ತಿತ್ತಲಾಗೆ ಸ್ವಲ್ಪ ಎಲ್ಲ ದುರ್ಗದಾಗೆಲ್ಲ ಚೆನ್ನಾಗಿ ಇದು ಮಾಡೋದ್ರಿಂದ ಒಳ್ಳೆ ಇದು ಆಗಿದೆ ಸರ್. ಹ್ಞೂ ರೀ, ಚೆನ್ನಾಗಿದ್ದಾರೆ, ಖುಷಿ ಪಡ್ತೇವೆ ರೀ ನಾವೇನು ಅದಕ್ಕೇನ. ತಂದೆ ತಾಯಿಗಳಿಗೆ ಬೇಕಾಗಿರುವಂಥದ್ದು ಇದೆ. ಬಹುಶಃ ನಮ್ಮಪ್ಪ ಒಂದು ಒಡವೆ ಕೊಡಿಸ್ಲಿಲ್ಲ ಅಥವಾ ಒಂದು ಸೈಕಲ್ ಕೊಡಿಸ್ಲಿಲ್ಲ ಅಂತ ಖುಷಿ ಪಡೋದಕ್ಕಿಂತ ನಮ್ಮಪ್ಪ ಅಮ್ಮ ನಮಗೆ ಆದರ್ಶವಾಗಿದ್ದರು ಅಂತ ಹೇಳುವಂಥ ಮಕ್ಕಳು ಸಿಗೋದು ಎತ್ತವರ ಪುಣ್ಯ ಅಂತ ನಾನಾದರೂ ಕೇಳಿದ್ದೆ. ಇನ್ನು ಸರ್ ಅವರಿಗೆ ಒಂದು ಪ್ರಶ್ನೆ. ನೀವು ಚಿತ್ರದುರ್ಗದಲ್ಲಿ ಒಬ್ಬ ಶಿಕ್ಷಕರಾಗಿ ಅಷ್ಟೇ ಅಲ್ಲದೆ ಸಂಪನ್ಮೂಲ ವ್ಯಕ್ತಿಯಾಗಿ ಅಥವಾ ಪರಮೇಶ್ವರಪ್ಪ ಕುದುರೆ ಮತ್ತು ಅವರ ಸ್ನೇಹಿತರ ಜೊತೆ ಒಡನಾಡ್ತಾ ಅವರು ಹೇಗೆ ಅಣುಕು ಮಿಮಿಕ್ರಿಗಳನ್ನು ಅಥವಾ ಸ್ಟ್ಯಾಂಡಪ್ ಕಾಮಿಡಿಯನ್ನು ಅಥವಾ ಚುಟುಕು ಸಾಹಿತ್ಯವನ್ನು ಮಕ್ಕಳ ಕವಿತೆಗಳನ್ನು ಬರೀತಾ ಹೋದರು, ನೀವು ಅದರ ಆಚೆಗೆ ಅಂದರೆ ಉಪಾಧ್ಯಾಯ ವೃತ್ತಿಯ ಆಚೆಗೆ ರೂಢಿಸಿಕೊಂಡಂಥ ಹವ್ಯಾಸಗಳು ಯಾವ್ಯಾವು? ಈಗ ಕವಿ ಕಾವ್ಯ ಪರಿಚಯ ಬಂದಾಗ ಆ ಕೃತಿಗಳನ್ನು ಇಟ್ಕೊಂಡು ಕಥೆಗಳನ್ನು ಬರೆಯೋದು ಮತ್ತು ಕರೋಕೆ ಹಾಡುಗಳನ್ನು ಮಾಡೋದು, ಆಮೇಲೆ ವ್ಯಾಕರಣಾಂಶಗಳು ಬಂದಾಗ ಅವುಗಳನ್ನು ತತ್ಸಮ ತದ್ಭವ ಈ ಥರ ಬಂದಾಗ ಫ್ರೆಂಡ್ಸ್ ಯಾವುದೋ ಚಿತ್ರದ ಒಂದು ತಿರುಪತಿ ತಿರುಮಲ ವೆಂಕಟೇಶ ಅಂತ ಹಾಡಿಗೆ ಆ ವ್ಯಾಕರಣಾಂಶಗಳನ್ನು ಸೇರಿಸಿ ಮಕ್ಕಳಿಗೆ ಕಲಿಕೆ ಅಂತಕ್ಕಂಥದ್ದು ಭಾಳ ಸುಲಭವಾಗಿ ಆಗಬೇಕು, ಸರಳ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾನು ವೈಯಕ್ತಿಕವಾಗಿ ವಿಶೇಷ ಗಮನಗಳನ್ನು ತಗೋತಿದ್ದೆ. ಅಂದರೆ ಕಲಿಕೆ ಕೇವಲ ಶಿಕ್ಷಕರು ಒಬ್ಬರದೇ ಬೋಧನೆ ಆಗಬಾರ್ದು, ವಿದ್ಯಾರ್ಥಿಗಳ ಜೊತೆಯಲ್ಲಿಯೂ ಸಹ ಚಟುವಟಿಕೆಯಿಂದ ಸಾಂಸ್ಕೃತಿಕವಾಗಿ ಕಲಿಸಿದರೆ ಇನ್ನೂ ಹೆಚ್ಚು ಪರಿಣಾಮಕಾರಿ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನೀವು ಆ ಒಂದು ಹೊಸತನವನ್ನು ರೂಢಿಸ್ಕೊಂಡಿದ್ದಕ್ಕೆ ಅದರ ಪ್ರತಿಫಲ ಮಕ್ಕಳ ಫಲಿತಾಂಶದಲ್ಲಿ ಕಂಡಿದ್ದೀವಿ. ಜೊತೆಗೆ ನೀವಿದ್ದಂತಹ ಸ್ಥಳಗಳಲ್ಲಿ ಪೋಷಕರ ಬೆಂಬಲ ಮತ್ತು ಇಲಾಖೆಯ ಒಂದಷ್ಟು ಪ್ರೋತ್ಸಾಹದ ನುಡಿ ನಿಮ್ಮನ್ನು ಒಬ್ಬ ಆದರ್ಶಿ ಶಿಕ್ಷಕನಾಗಿ ರೂಪಿಸಿದ್ದು ಬಹಳ ಖುಷಿ ಕೊಡುವಂಥದ್ದು. ಆ ಹೊತ್ತಿನ ನಿಮ್ಮ ಬಾಲ್ಯದ ಸಾಮಾಜಿಕ ಚಿತ್ರಣವನ್ನು ಗಮನಿಸಿದ ನೀವು ಇವತ್ತು ನಿವೃತ್ತರಾದ ಈ ಸಂದರ್ಭದಲ್ಲಿ ಸಮಾಜ ಹೇಗಿದ್ದರೆ ಚೆನ್ನ ಅಂತ ಅನ್ಸುತ್ತೆ? ಸರ್, ನನಗೆ
ವೃತ್ತಿದೇ ಭಾಳಷ್ಟು ಆಸಕ್ತಿ ಇತ್ತು. ಮತ್ತು ಮೇಲಾಗಿ ಮಕ್ಕಳು 125 ಅಂಕಕ್ಕೆ 125 ಅಂಕಗಳು ನನ್ನದು ಕ್ಲಾಸಲ್ಲಿ ತೊಗೊಂಡಿರ್ತಕ್ಕಂಥದ್ದು ನನಗೆ ತುಂಬ ಹೆಮ್ಮೆ ಇದೆ. ಅದು ಪೋಷಕರು ಕೂಡ ಒಳ್ಳೆಯ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ ಸರ್. ಹಾಗಾದರೆ ನೀವು ಶಿಕ್ಷಕರು ಅಷ್ಟೇ ಅಲ್ಲದೆ ಒಂದಷ್ಟು ಕರೋಕೆ ಹಾಡುಗಳನ್ನು ಆಡುವಂಥ ಒಬ್ಬ ಕಲಾವಿದರಾಗಿದ್ದೀರಿ ಅಂತ ಗಮನಿಸಿದ್ದೇವೆ. ಆ ಒಂದು ನಿಮ್ಮ ಕಂಠಸಿರಿಯಿಂದ ಯಾವುದಾದ್ರೂ ಒಂದು ಸುಮಧುರ ಗೀತೆಯನ್ನು ಕೇಳುವಂಥ ಹಂಬಲ. ಆ ಒಂದು ಗೀತೆಯನ್ನು ಈಗ ಪ್ರೇಕ್ಷಕರಿಗಾಗಿ ಒಮ್ಮೆ ಹಾಡಿ ರಂಜಿಸಬೇಕು ಅಂತೇಳಿ ನಿಮ್ಮನ್ನು ಕೋರುತ್ತೆ. ನಾಗರಹಾವು ಚಿತ್ರದ ಒಂದು ಗೀತೆ ಇದ್ದಾವೆ. ಅದರಲ್ಲಿ ಈಗ ಒಂದು ಹಾಡನ್ನು ನಾನು ಈಗ ಹಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಸರ್. ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಬಾರೇ ಬಾರೇ ಒಲವಿನ ಚಿಲುಮೆಯದ. ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಬಾರೇ ಬಾರೇ ಒಲವಿನ ಚಿಲುಮೆಯದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆತ್ಮೀಯ ಪ್ರೇಕ್ಷಕರೇ, ಇದುವರೆಗೂ ಎಂಥ ಮೋಜಿನ ಕುದುರೆ ಯೂಟ್ಯೂಬ್ ಚಾನಲ್ನಲ್ಲಿ ಜೀವನಯಾನ ಎನ್ನುವ ಕಾರ್ಯಕ್ರಮದ ಅಡಿಯಲ್ಲಿ ಬಿಜಾಪುರದಿಂದ ಚಿತ್ರದುರ್ಗಕ್ಕೆ ಆಗಮಿಸಿ ತಮ್ಮ ಜೀವನ ಪಯಣದ ಹಲವು ಹೊತ್ತು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ವಿಜಯಕುಮಾರ್ ಇಂಡಿ ದಂಪತಿಗಳಿಗೆ ಹೃದಯಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಆತ್ಮೀಯರೇ, ಮತ್ತೊಂದು ಸಂಚಿಕೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.